ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂತಹ ಹಗರಣ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೆ ಸಿಎಂ ಸಿದ್ದರಾಮಯ್ಯನವರಿಗೆ ತಲೆನೋವಾಗಿದೆ. ವಾಲ್ಮೀಕಿ ಹಗರಣದ ಬೆನ್ನಲ್ಲೇ ಬಯಲಾಗಿರುವಂತಹ ಈ ಪ್ರಕರಣವನ್ನ ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯ ಅಸ್ತ್ರವನ್ನ ಝಳಪಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನೋ ಲೆವೆಲ್ಗೆ ಈ ಹೋರಾಟ ಮುಂದುವರಿತಾ ಇದೆ. ಹಾಗಾದ್ರೆ ಏನೇನಾಗಿದೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೇನೇನು ಡೆವಲಪ್ಮೆಂಟ್ಸ್ ಆಗಿದೆ ಬನ್ನಿ ನೋಡೋಣ. ಬಿಜೆಪಿಗೆ ಅಸ್ತ್ರವಾದ ಮುಡಾ ಅಕ್ರಮ, ಬೆಂಗಳೂರಲ್ಲಿ ಹೈಡ್ರಾಮಾ. ಇದು ಬಿಜೆಪಿ ಹೋರಾಟದ ಫಲವಾಗಿ ಮೊದಲ ವಿಕೆಟ್ ಬಿದ್ದಿದೆ. ಮುಖ್ಯಮಂತ್ರಿಗಳು ಬುಡಕ್ಕೂ ಬರ್ತದೆ, ಅಷ್ಟು ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ನಿಯಮ ಮೀರಿ ಸಿಎಂ ಪತ್ನಿಗೆ ಸೈಟ್ ಕೊಟ್ರೋ ಅದೆಷ್ಟೋ ಡೌ. ಸುಮಾರು ಒಂದು 6800 ಸೈಟ್ ವರ್ಗು ಕೊಟ್ಟಿದ್ದಾರೆ ಅಂತ ಮಾಹಿತಿ. ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ, ಸೀನಿಯರ್ ಐಎಎಸ್ ಆಫೀಸರ್ಗೆ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಂಚಿಕೆ ಮಾಡಿರೋ ಸೈಟ್ ವಿವಾದ ಹೊಸ ತಿರುವು ಪಡೆದುಕೊಂಡಿದೆ. ಸ್ವತಃ ಸಿಎಂ ಪತ್ನಿಯ ಹೆಸರೇ ಇರೋದ್ರಿಂದ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಮೊದಲೇ ವಾಲ್ಮೀಕಿ ನಿಗಮದ ಹಗರಣದ ವಿಚಾರವಾಗಿ ಬಿಜೆಪಿ ಹೋರಾಟ ನಡೆಸ್ತಾ ಇದೆ. ಇಂದು ಮುಡಾದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ವಿಚಾರವನ್ನು ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿದೆ. ಬೆಂಗಳೂರಿನಲ್ಲಿ ದೊಡ್ಡ ಹಂಗಾಮವನ್ನೇ ಸೃಷ್ಟಿಸಿದೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದ ಬಿಜೆಪಿ ನಾಯಕರು ಪ್ರಮುಖವಾಗಿ 5 ತಂಡಗಳನ್ನ ಮಾಡಿಕೊಂಡು ಅಖಾಡಕ್ಕೆ ಇಳಿದ್ರು. ಒಂದ್ ಕಡೆಯಿಂದ ವಿಜಯೇಂದ್ರ ತಂಡ, ಮತ್ತೊಂದು ಕಡೆಯಿಂದ ಆರ್ ಅಶೋಕ್ ಟೀಮ್ ಜೊತೆಗೆ ಬೆಲ್ಲದ್ ಆರಗ ತಂಡ, ಸಿಟಿ ರವಿ ತಂಡ ಸೇರಿ 5 ತಂಡಗಳು ದಿಕ್ಕು ದಿಕ್ಕುಗಳಿಂದ ಸಿಎಂ ಮನೆ ಮುತ್ತಿಗೆ ಹಾಕೋಕೆ ದಾಂಗುಡಿ ಇಟ್ರು. ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಪೊಲೀಸರು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟವೇ ನಡೆಯಿತು. ಹೈಡ್ರಾಮದ ವೇಳೆ ಪೊಲೀಸರು ಆರ್ ಅಶೋಕ್ರನ್ನ ಜೀಪ್ನಲ್ಲಿ ಕರೆದೊಯ್ದ್ರೆ ವಿಜಯೇಂದ್ರ ಹಾಗೂ ಸಿಟಿ ರವಿಯನ್ನ ಬಸ್ನಲ್ಲಿ ಕರೆದುಕೊಂಡು ಹೋದ್ರು. ಇದೇ ವೇಳೆ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಗುಡುಗಿದ್ರು. ಆಚಾರಗಳು ಲೂಟಿ ಮಾಡುವಂಥದಕ್ಕೆ ಹೆಬ್ಬಾಗಿಲನ್ನ ತೆಗೆದು ಲೂಟಿ ಹೊಡೆಯೋಕೆ ಸುರಂಗಗಳನ್ನ ಕೊರೆಯುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅಂದ್ರೆ ಲೂಟಿ, ಇದು ದೀಪದ ಕೆಳಗೆ ಕತ್ತಲು ಅನ್ನಂಗೆ. ಸಿದ್ದರಾಮಯ್ಯನವರ ಮನೆ ಇರೋದು ಮೈಸೂರು, ಅವರ ನೇಟಿವ್ ಕಾನ್ಸ್ಟಿಟ್ಯೂನ್ಸಿ. ಆ ದೀಪದ ಕೆಳಗಡೆನೆ ಕತ್ತಲು. ಅಂದ್ರೆ ಕಾಂಗ್ರೆಸ್ ಬಂದ ಮೇಲೆ ಎಲ್ಲ ಕಡೆ ಲೂಟಿ ಲೂಟಿ ಲೂಟಿ, ಹಗರಣಗಳ ಮೇಲೆ ಹಗರಣ. ಮತ್ತೊಂದು ಕಡೆ ಇವತ್ತು ಮೂಡ, ಸ್ವತಃ ಮುಖ್ಯಮಂತ್ರಿಗಳ ತವರು ಇವತ್ತು ಮೂಡದಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 4,000 ಕೋಟಿಗೂ ಹೆಚ್ಚು ಮೊತ್ತದ ದೊಡ್ಡ ಹಗರಣ ಇವತ್ತು ಬಯಲಿಗೆ ಬಂದಿದೆ. ಇವತ್ತು ಸ್ವತಃ ಬೈರ್ತಿ ಸುರೇಶ್ ಅವರು ಮೈಸೂರಿಗೆ ಹೋಗಿ ಅಧಿಕಾರಿಗಳು ಸಭೆ ನಡೆಸಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಬಿಟ್ಟು ವರ್ಗಾವಣೆ ಮಾಡಿ ಕಡತಗಳನ್ನ ಎಲ್ಲ ತಗೊಂಡು ಓಡ್ ಬಂದಿದ್ದಾರೆ. ಸುರೇಶ್ ಅವರು ಸಸ್ಪೆಂಡ್ ಮಾಡಬೇಕಾಗಿತ್ತು, ಯಾಕೆ ಅಧಿಕಾರಿಗಳು ಸಸ್ಪೆಂಡ್ ಮಾಡಿಲ್ಲ? ಮುಖ್ಯಮಂತ್ರಿಗಳು ಸಹ ರಾಜೀನಾಮೆ ಕೊಡಲೇಬೇಕು. ಈ ಭ್ರಷ್ಟಾಚಾರ ನಡೆಸಿರೋದು ಯಾರು? ಹೊರಗಡೆಯವರಲ್ಲ, ಮಂತ್ರಿಗಳು, ಮುಖ್ಯಮಂತ್ರಿಗಳು ಇಂಥವ್ರು ಈ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿರ್ಬೋದು, ಮೂಡ ಹಗರಣದಲ್ಲಿರ್ಬೋದು. ಯಾರ ಕಡೆಗೆ ಆರೋಪ ಮಾಡ್ತಿರೋದು? ಮುಖ್ಯಮಂತ್ರಿಗಳ ಕಡೆಗೆ ಆರೋಪ, ಮಂತ್ರಿಗಳ ಕಡೆಗೆ ಆರೋಪ. ಹಾಗಿರ್ಬೇಕಾದ್ರೆ ಅವರು ಒಪ್ಕೊಳ್ತಾರಾ? ಅವ್ರು ಒಪ್ಕೊಳ್ತಾರನ್ರಿ? ಒಪ್ಕೊಳ್ಳುವಂಥ ಮಾನಸಿಕತೆ ಇದ್ದಿದ್ರೆ ಭ್ರಷ್ಟಾಚಾರ ನಡೀತಾನೆ ಇರಲಿಲ್ಲ. ಹೀಗೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಆದರೆ ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಸಿದ್ದರಾಮಯ್ಯ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ವಾಲ್ಮೀಕಿ ಹಗರಣದ ಬಗ್ಗೆ ಪ್ರಶ್ನಿಸಿರೋದಕ್ಕೂ ಸಿಎಂ ಕಿಡಿಕಾರಿದ್ದಾರೆ. ಆಮೇಲೆ ಯಾರು ಅಧಿಕಾರಿಗಳು ಇದ್ರ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನ ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ. ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ, ಸೀನಿಯರ್ ಐಎಎಸ್ ಆಫೀಸರ್ಗಳಿಗೆ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ವರದಿ ಬಂದ ಮೇಲೆ ಕ್ರಮ ತಗೋತೀವಿ ಅಲ್ವಾ? ಸಿಬಿಐಗೆ ಯಾಕೆ ಕೇಳ್ತಾ ಇದ್ದಾರೆ? ಯಾಕಪ್ಪ? ಯಾಕೆ ನಂದೇನ್ ಪಾತ್ರ ಇದೆ ಅಲ್ಲಿ?
ಈಗ ನನಗೇನ ಈಗ ನನ್ನ ಜವಾಬ್ದಾರಿ ನಾ ಮಾಡದೇ ಇದ್ರೆ ತಾನೆ ರಾಜೀನಾಮೆ ಕೊಡೋದು ಯಾಕೆ? ಈಗಾಗಲೇ ಅಶೋಕ ರಾಜೀನಾಮೆ ಕೊಡುವಂತಂದ್ರೆ ಕೊಟ್ಬಿಡ್ತಾರೆ. ಅವ್ರ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಂದ್ರೆ ನಾಗೇಂದ್ರನ ಕೂಡ ರಾಜೀನಾಮೆ ಕೊಡಿಸಿದ್ವಿ. ಯಾಕಂದ್ರೆ ಡೆತ್ ನೋಟ್ನಲ್ಲಿ ಅವ್ರ ಹೆಸರು ಹೇಳಿಲ್ಲ, ಮಂತ್ರಿಗಳು MDಗೆ ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅಂತ ಹೇಳೋದಕ್ಕೆ ರಾಜೀನಾಮೆ ಕೊಡಿಸಿದ್ರು. ಏನು ವೇರಿಸ್ತಿ ಅದನ್ನ ಮತ್ತೆ ಇನ್ನೊಂದು ಕಡೆ ಬ್ಯಾಂಕ್ ಇರೋದೆಲ್ಲ CBIನವರು ಮಾಡ್ತಾ ಇದ್ದಾರೆ, ED ಅವರು. ಏನು ವೇರಿಸ್ತಿ ಕ್ವಶನ್ ಫರ್ದರ್ ಇನ್ನೇನು ಮಾಡಬೇಕು ಹೇಳಿ ನೀವೇ. ಇನ್ನು DCM DKಶಿ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ನಮ್ಮ ಅವಧಿಯಲ್ಲಿ ಯಾವುದೇ ಹಗರಣ ನಡೆದಿಲ್ಲ, ಬಿಜೆಪಿಯವರು ರಾಜಕೀಯಕ್ಕಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಯಾವ ಹಗರಣನೂ ಆಗಿಲ್ಲ, ಎಲ್ಲ ಅವ್ರ ಕಾಲದೇ ಅಲ್ಲ, ಅವೆಲ್ಲ ಅವ್ರ ಕಾಲದಲ್ಲೂ ಹಗರಣ ಅಷ್ಟೇ, ನಮ್ಮ ಕಾಲದ ಯಾವುದಿಲ್ಲ. ಅಸೆಂಬ್ಲಿಯಲ್ಲಿ ಉತ್ತರ ಕೊಡ್ತೀವಿ ಬಿಡೋದು. ಹಾಗಾದ್ರೆ ಏನಿದ ಮುಡಾದ ಸೈಟ್ ಹಂಚಿಕೆ ವಿವಾದ? ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ನೀಡಿದ ಸೈಟ್ ಬಿಜೆಪಿಗೆ ಅಸ್ತ್ರವಾಗಿದ್ಯಾಕೆ? ಅನುಮಾನ ಬಂದಿರೋದೇಕೆ? ಅದನ್ನೇ ತೋರಿಸ್ತೀವಿ ನೋಡಿ. ಮುಡಾ ಸೈಟ್ ಹಗರಣ ಆರೋಪಕ್ಕೆ 16 ಸಾಕ್ಷಿ, 16 ಅನುಮಾನ ಮೂಡಿಸ್ತಿದೆ ಮುಡಾ ನಡೆ. ಮೈಸೂರಿನ ಮುಡಾದ ಸೈಟು ಹಂಚಿಕೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿರೋ ಆರೋಪ ಕೇಳಿ ಬಂದಿದೆ. ಇದರ ನಡುವೆ ಸಿಎಂ ಪತ್ನಿ ಪಾರ್ವತಿಗೂ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಲಾಗಿದೆ ಅಂತ ಸಾಮಾಜಿಕ ಹೋರಾಟಗಾರರು ಆರೋಪಿಸಿದ್ರು. ಈ ಪ್ರಕರಣವನ್ನ TV9 ಕೂಡ ಕೆದಕ್ತಾ ಇದ್ದಂತೆ ಹಲವು ಅನುಮಾನ ಎದುರಾಗಿದೆ. ಅನುಮಾನ 1, ಹೊಸ ಬಡಾವಣೆಗೆ ನಿಯಮ, ಹಳೆ ಕೇಸ್ಗಳಿಗೆ ಲಾಭ. ಮೈಸೂರು ನಿವಾಸಿಗಳಿಗಾಗಿ ನಿವೇಶನ ನೀಡಲು ಮುಂದಾಗಿದ್ದ ಮುಡಾಗೆ ಭೂಮಿಯ ಕೊರತೆ ಉಂಟಾಗಿತ್ತು. ಆಗ 50-50 ಅನುಪಾತದ ಸ್ಕೀಮ್ ಜಾರಿಗೆ ತರಲಾಗಿತ್ತು. ಸೈಟ್ಗಾಗಿ ಭೂಮಿ ಕಳೆದುಕೊಂಡ ರೈತರಿಗೂ %10 ಸೈಟ್ ಕೊಡಬೇಕು ಅಂತ 2015ರಲ್ಲಿ ತಿದ್ದುಪಡಿ ಮಾಡಲಾಗಿತ್ತು. ಹೊಸ ಬಡಾವಣೆಗಳಿಗೆ ಮಾತ್ರ ಈ ನಿಯಮ ಅನ್ವಯ ಆಗಬೇಕಿತ್ತು. ಆದರೆ ಹಳೆ ಕೇಸ್ಗಳಿಗೂ ಈ ನಿಯಮ ಬಳಸಿಕೊಂಡು ಹಲವರಿಗೆ ಸೈಟ್ ನೀಡಲಾಗಿದೆ. ಅನುಮಾನ 2, ನಿರ್ಣಯ ರದ್ದಾದರೂ ಸಿಎಂ ಪತ್ನಿಗೆ ಸೈಟ್. 2015ರಲ್ಲಿ 50-50 ಅನುಪಾತದ ರೂಲ್ಸ್ ಜಾರಿಗೆ ಬಂದಿದೆ ನಿಜ. ಆದರೆ ಅದಕ್ಕೂ ಮುನ್ನವೇ ಮುಡಾಗಾಗಿ ಭೂಮಿ ಕಳೆದುಕೊಂಡಿದ್ದ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಮುಡಾ ಬದಲಿ ಸೈಟ್ ನೀಡಿದೆ. 2020ರಲ್ಲಿ ನಟೇಶ್ ಮುಡಾ ಆಯುಕ್ತರಾಗಿದ್ದಾಗ ಹೊಸ ರೆಸಲ್ಯೂಷನ್ ಮಾಡಿದ್ರು. ಸಿಎಂ ಪತ್ನಿ ಪಾರ್ವತಿ ಸೇರಿದಂತೆ ಸಾಕಷ್ಟು ಜನರಿಗೆ 50-50 ಅನುಪಾತದಲ್ಲಿ ಭೂಮಿ ನೀಡಿದ್ರು. ವಿಷಯ ಅಂದ್ರೆ ಇದು ನಿಯಮ ಬಾಹಿರ ಅಂತ 2023ರಲ್ಲಿ ಈ ನಿರ್ಣಯವನ್ನ ರದ್ದು ಮಾಡಲಾಗಿತ್ತು. ಇಷ್ಟಾದ್ರೂ ಸಿಎಂ ಪತ್ನಿ ಸೇರಿದಂತೆ ಹಲವರಿಗೆ ಸೈಟ್ ಹಂಚಲಾಗಿದೆ. ಟೋಟಲಿ 2020-11-2020ರಿಂದ ಏನೇನು ಬೆಳವಣಿಗೆಗಳಾಗಿದೆ, ಬದಲಿ ನಿವೇಶನ ಕೊಟ್ಟರಲ್ಲಿ ಎಲ್ಲವೂ ಸಹ ಇಲ್ಲಿಗಲ್ ಆಯ್ತದೆ. ಇಲ್ಲ ಖಂಡಿತ ಎಲ್ಲರದು, ಸಿದ್ದರಾಮಯ್ಯವ್ರದ್ದು ಪಾರ್ವತಿಯವ್ರದ್ದು ಇರ್ಬೋದು, ಎಲ್ಲರದು ಇಲ್ಲಿಗಲ್ ಆಯ್ತಲ್ಲ ಅಲ್ಲಿಗೆ ಆದೇಶ ರದ್ದಾದ್ಮೇಲೆ. ಸೊ ವಾಪಸ್ ಮೂಡಕ್ಕೆ ತಗೋಬೇಕು, ಅದು ಸಾಧ್ಯನಾ? ಯಾಕೆಂದ್ರೆ ಈಗ ಆಲ್ರೆಡಿ ಮೂಡಾ ಪ್ರಾಧಿಕಾರ ಏನಾಗುತ್ತೆ, ಮೂಡಾ ಪ್ರಾಧಿಕಾರದ ಸಕ್ಷಮ ಪ್ರಾಧಿಕಾರದ ಮುಖ್ಯಸ್ಥ ಕಮಿಷನರು ಅವ್ರು ಏನು ಮಾಡಿದ್ದಾರೆ, ಈಗ ಆಲ್ರೆಡಿ ಟೈಟಲ್ ಡೀಡ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಹಕ್ಕನ್ನು ಆಲ್ರೆಡಿ ಬೇರೆಯವ್ರಿಗೆ ವರ್ಗಾವಣೆ ಮಾಡಿದ್ದಾರೆ. ಅನುಮಾನ 3, 15 ಪತ್ರ ಬರೆದ್ರೂ ಸಿಗದ ಉತ್ತರ. ಮುಡಾದಲ್ಲಿನ ಅಕ್ರಮ ಗಮನಕ್ಕೆ ಬರ್ತಾಗಿದ್ದಂತೆ ಮೈಸೂರು ಜಿಲ್ಲಾಧಿಕಾರಿ KV ರಾಜೇಂದ್ರ ಮುಡಾ ಆಯುಕ್ತರಿಗೆ ಪತ್ರ ಬರೆದು ಮಾಹಿತಿ ಕೇಳಿದ್ರು. ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ. ಹೀಗೆ 15 ಪತ್ರ ಬರೆದ್ರೂ ಉತ್ತರ ಸಿಕ್ಕಿಲ್ಲ. ಒಟ್ನಲ್ಲಿ ಒಂದಾದ್ಮೇಲೆ ಒಂದು ಹಗರಣಗಳು ಬೆಳಕಿಗೆ ಬರ್ತಿವೆ. ಇದು ಬಿಜೆಪಿಗೆ ಅಸ್ತ್ರವಾಗಿದ್ರೆ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯಗೆ ತಲೆನೋವು ತಂದಿಟ್ಟಿದೆ. ಮೈಸೂರಿನಿಂದ ರಾಮ್, ದಿಲೀಪ್ ಜೊತೆ ಸುನಿಲ್, ಈರಣ್ಣ, TV9 ಬೆಂಗಳೂರು.